ನೋಡಿದ್ದೀರಲ್ಲ ಸ್ನೇಹಿತರೆ, ನನ್ನ ಗಾರ್ಡನ್ನಲ್ಲಿ ಕಸದಿಂದ ರಸ ಅಂತ. ಯಾಕಂದರೆ ನನ್ನ ಗಾರ್ಡನ್ನಲ್ಲಿ ನಾನು ಏನೂ ದುಂಡ ವೆಚ್ಚ ಮಾಡೋದಿಲ್ಲ. ನೀವೇನಾದರೂ ಕೇಳಿದ್ದಲ್ಲಿ ಅಷ್ಟೇ ನಾನು ಹೊಸ ಪಾಟ್ ತರೋದಾಗಲಿ ಹೊಸ ಗಿಡಗಳು ತರೋದಾಗಲಿ ಮಾಡ್ತೀನಿ. ಇಲ್ಲಾಂದರೆ ನನ್ನ ಗಿಡನ ಹಾಗೆ ಕಿಚನ್ ವೇಸ್ಟಿಂದನೇ ಗೊಬ್ಬರ ಮಾಡೋದು. ಆ ರೀತಿಯೇ ಒಳ್ಳೆ ಹೂ, ಹಣ್ಣು, ಕಾಯಿ ಎಲ್ಲ ಪಡ್ಕೊಳ್ತಾ ಇರೋದು. ಇವಾಗ ಈ ಪಾಟನ್ನು ಯಾಕೆ ತೋರಿಸ್ತಾ ಇದ್ದೀನಿ, ಇವಾಗ ಕಳೆದ ವಿಡಿಯೋದಲ್ಲಿ ನಾನು ಗೊಬ್ಬರ ಅಂದರೆ ಹೊರಗಡೆಯಿಂದ ಗೊಬ್ಬರ ತರಿಸ್ಬಿಟ್ಟು ವೀಕ್ಷಕರು ಕೆಲವೊಂದಷ್ಟು ಜನ ಕೇಳಿದರು. ಅದಕ್ಕೋಸ್ಕರ ಅವ್ರಿಗೋಸ್ಕರ ಹೊರಗಡೆಯಿಂದ ನಾನು ಗೊಬ್ಬರ ತರಿಸ್ಬಿಟ್ಟು ಮಿಕ್ಸ್ ಮಾಡಿ, ಮತ್ತು ಈ ಪಾಟನ್ನು ಯಾಕೆ ಮಣ್ಣನ್ನೆಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಹಾಗೆ ಹೇಳ್ಕೊಂಡು ಬರ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ನಾನು ಕೆಲವೊಂದು ವಿಡಿಯೋಗಳಲ್ಲೆಲ್ಲ ಪಾಟ್ ಮಿಕ್ಸಿಂಗ್ ಅದೆಲ್ಲ ತೋರಿಸಿದ್ದೀನಿ. ಇವಾಗ ಇದು ರೆಡಿ ಮಿಕ್ಸು, ಫುಲ್ ರೆಡಿಯಾಗಿರೋ ಅಂಥದ್ದನ್ನ ತೋರಿಸ್ತಾ ಇದ್ದೀನಿ. ಯಾವ ರೀತಿ ಮಿಕ್ಸ್ ಮಾಡಿದೆ, ಏನೇನು ಗೊಬ್ಬರ ತರಿಸಿದೆ, ಹೊರಗಡೆ ಗೊಬ್ಬರ ತರಿಸಿ ನಾನು ಏನೇನು ಮಿಕ್ಸ್ ಮಾಡಿ ರೆಡಿ ಮಾಡಿ ಯಾಕೆ ಇಟ್ಕೊಳ್ತಾ ಇದ್ದೀನಿ, ಈ ರೀತಿ ಎಲ್ಲ ಒಂದಷ್ಟು ಮಾಹಿತಿಯನ್ನು ಕೆಲವೊಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಜೊತೆಗೆ ಹೀಗೆ ಕೊಡ್ತಾನೂ ಹೋಗ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ಏನಂದರೆ ಸ್ವಲ್ಪ ಮಣ್ಣು, ಕೆಂಪು ಮಣ್ಣು, ಸ್ವಲ್ಪ ಮರಳಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಕೋಕೋಪೀಟ್ ಮತ್ತು ವರ್ಮಿ ಕಾಂಪೋಸ್ಟು, ಆಮೇಲೆ ನೀಮ್ ಪೌಡ್ರು ಏನಕ್ಕಂದರೆ ನಮ್ಮ ಬೇರಿಗೆ ಎಲ್ಲೂ ಹಾನಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೀಮ್ ಪೌಡ್ರನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇಷ್ಟಾದರೆ ಸಾಕು ಸ್ನೇಹಿತರೆ. ಅವರು ಕೇಳ್ಕೊಂಡಿದ್ರು ನಾನು ಹೊರಗಡೆಯಿಂದ ಗೊಬ್ಬರ ತರಿಸಿ ಗೊಬ್ಬರ ಮಾಡೋದು ಹೇಗೆ ಅಂತ ಹೇಳ್ಕೊಡಿ ಅಂದ್ಬಿಟ್ಟು. ಕಿಚನ್ ವೇಸ್ಟಿಂದ ಮಾಡೋದು ನನಗೆ ಕಷ್ಟ ಆಗುತ್ತೆ, ಅದಕ್ಕೆ ಈ ರೀತಿ ಮಿಕ್ಸ್ ಮಾಡಿ ನಾನು ಗಿಡ ಬೆಳೆಸಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಿಕ್ಸ್ ಮಾಡೋದನ್ನ ತರಿಸಿ ಅವ್ರಿಗೋಸ್ಕರ ಮಾಡಿದ್ದು. ಅದರಲ್ಲಿ ಮಿಕ್ಕಿದ್ರಲ್ಲಿ ನಾನು ಏನು ಮಾಡ್ತೀನಿ, ಇವಾಗ ಹೊರಗಡೆಯಿಂದ ಎಲ್ಲ ಪಾಟು ಖಾಲಿ ಇತ್ತು, ಒಂದಷ್ಟು ಪಾಟು ತುಂಬಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ತುಂಬಿ ಇಟ್ಕೊಳ್ತಾ ಇದ್ದೀನಿ, ಯಾವ ಗಿಡನೂ ಹಾಕಲ್ವಾ ಅಂತ ಕೇಳ್ಬೋದು ನೀವು. ಇಲ್ಲ ಸ್ನೇಹಿತರೆ, ಇದನ್ನೆಲ್ಲ ಗೊಬ್ಬರ ನಾನು ಮಿಕ್ಸ್ ಮಾಡಿರೋದನ್ನ ಈ ರೀತಿ ಒಂದು ಪಾಟಲ್ಲಿ ಹಾಕಿ ರೆಡಿ ಇಟ್ಟಿರ್ತೀನಿ. ಯಾರೋ ಒಂದು ಸ್ನೇಹಿತರು ಮನೆ, ಕೆಲವರಂತೂ ಗಿಡಗಳು ಕೊಡೋದೇ ಇಲ್ಲ ಬಿಡಿ, ಆದರೆ ಕೆಲವಂಥ ಸ್ನೇಹಿತರು ಅಂತೂ ಕೊಡ್ತಾರೆ. ಆ ಕಡ್ಡಿಗಳನ್ನೆಲ್ಲ ತಂದುಬಿಟ್ಟು ನೋಡಿ ಸ್ನೇಹಿತರೆ, ನಾನು ಈ ರೀತಿ ಚುಚ್ಚಿ ಚಿಗುರಿಸಿರೋದು. ಏನಂದರೆ ಹೊರಗಡೆ ಯಾರಾದರೂ ಆಕಸ್ಮಿಕವಾಗಿ ಗಿಡ ಕೊಟ್ಟರು ತಂದ್ಬಿಟ್ಟು ಆ ಪಾಟಿಗೆ ಈ ಪಾಟಿಗೆ ಗುಂಪು ಮಾಡೋದಕ್ಕಿಂತ ಈ ರೀತಿ ನಾನು ರೆಡಿ ಇತ್ತು ಅಂದರೆ ಈ ರೀತಿ ಗಿಡಗಳನ್ನ ತಂದು ಹಾಕಿ ಬೆಳೆಸ್ತೀನಿ ಸ್ನೇಹಿತರೆ. ಅದಕ್ಕೋಸ್ಕರ ಮಾಡ್ಕೊಳ್ತೀನಿ. ಮತ್ತು ಏನಾದರೂ ನೀವು ಈ ರೀಪಾಟ್ ಮಾಡೋ ಟೈಮ್ ಇದು ಗಿಡ ಏನಾದರೂ ಹಾಳಾಗಿಬಿಟ್ಟಿದೆ, ಏನಪ್ಪ ಮಾಡೋದು ಅಂದರೆ ಅದು ಹಾಳಾಗಿರೋ ಗಿಡನೆಲ್ಲ ತೆಗೆದು ಬಿಸಾಕ್ಬಿಟ್ಟು ಹೊಸ ಗಿಡನ ಹಾಕೋಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ನೀವು ನೀಮ್ ಪೌಡ್ರ್ ಹಾಕಿದ್ರೆ ಬೇರಿಗೆ ಹಾನಿಯಾಗಿ ಗಿಡ ಯಾವತ್ತೂ ಸಾಯೋದಿಲ್ಲ, ಅಂದರೆ ಅಷ್ಟು ತಡೆಯೋ ಶಕ್ತಿ ಅದಕ್ಕಿದೆ. ಏನಾದರೂ ಆ ಥರ ಆಯಿತು ಅಂದರೆ ನೀವು ಇವಾಗ ರೀಪಾಟ್ ಮಾಡೋ ಒಂದು ಸಮಯ ಸ್ನೇಹಿತರೆ. ಯಾರೆಲ್ಲ ರೀಪಾಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಟೈಮಲ್ಲಿ ಮಾಡ್ಕೊಂಡ್ಬಿಡಿ, ಯಾವ ಗಿಡನೂ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ರೀಪಾಟ್ ಮಿಕ್ಸಿಂಗ್ ತೋರಿಸ್ತೀನಿ ಸ್ನೇಹಿತರೆ.